ಬಂಧುಗಳೇ ನಮಸ್ಕಾರ, ಹೇಗಿದ್ರೆ ನೀವೆಲ್ಲರೂ. ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ. ಸಿನಿಮಾ ಬಗ್ಗೆ ಕುತೂಹಲ ಇರುವಂಥವರಿಗಾಗಿ ಈ ವಿಡಿಯೋ. ಇವತ್ತು ನಾನು ಮಾರ್ಕ್ ಸಿನಿಮಾವನ್ನು ನೋಡ್ಕೊಂಡು ಬಂದೆ. ಹಾಗಾದ್ರೆ ಮಾರ್ಕ್ ಸಿನಿಮಾ ಹೇಗಿದೆ ಅನ್ನೋದನ್ನ ಹೇಳ್ತಾ ಹೋಗ್ತೀನಿ. ಇದನ್ನ ರಿವ್ಯೂ ಅಂತ ಹೇಳೋದಿಲ್ಲ. ನಾನು ಓರ್ವ ಸಿನಿಮಾ ಪ್ರೇಮಿ, ಬಹುತೇಕ ಸಿನಿಮಾಗಳನ್ನು ನೋಡ್ತೀನಿ. ಆ ಕಾರಣಕ್ಕಾಗಿ ನನಗೆ ಏನನ್ನಿಸ್ತು ಅನ್ನುವಂಥ ನನ್ನ ಅಭಿಪ್ರಾಯವನ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತೇನೆ. ಮಾರ್ಕ್ ಸಿನಿಮಾ ಬಗ್ಗೆ ಸಹಜವಾಗಿ ಕುತೂಹಲ ಇತ್ತು. ಕುತೂಹಲಕ್ಕೆ ಒಂದು ಕಾರಣ ಅಂದ್ರೆ ಬಹಳ ಬೇಗ ಶೂಟಿಂಗ್ ಮುಗಿಸಿ ಥಿಯೇಟರ್ಗೆ ಬಂದಂತಹ ಸಿನಿಮಾ ಇದು. ಹೀಗಾಗಿ ಹೇಗಿರಬಹುದು ಎನ್ನುವಂತ ಕುತೂಹಲ ಇತ್ತು. ಮತ್ತೊಂದು, ಈ ಹಿಂದೆ ಮ್ಯಾಕ್ಸ್ ಹಿಟ್ ಆದಂತಹ ಸಿನಿಮಾ, ಆ ಮ್ಯಾಕ್ಸ್ ನ ಜೋಡಿ ಮತ್ತೊಮ್ಮೆ ಇಲ್ಲಿ ರಿಪೀಟ್ ಆಗಿತ್ತು. ಡೈರೆಕ್ಟರ್ ಪ್ಲಸ್ ನಟ ಸುದೀಪ್ ಜೊತೆಗೆ ಬಹುತೇಕ ಅದೇ ತಂಡ ಇಲ್ಲಿತ್ತು. ಈ ಕಾರಣಕ್ಕಾಗಿ ಸೂಪರ್ ಹಿಟ್ ಜೋಡಿಯ ಈ ಸಿನಿಮಾ ಹೇಗಿರಬಹುದು ಎನ್ನುವ ರೀತಿಯಲ್ಲಿ, ಹಾಗೆ ಟ್ರೇಲರ್ ಕೂಡ ತಕ್ಕ ಮಟ್ಟಿಗೆ ನಮ್ಮಲ್ಲಿ ಕುತೂಹಲ ಮೂಡಿಸುವಲ್ಲಿ ಯಶಸ್ವಿಯಾಗಿತ್ತು. ಎಲ್ಲ ಕಾರಣಗಳಿಗಾಗಿ ಸಿನಿಮಾ ಕುತೂಹಲವನ್ನು ಮೂಡಿಸಿತ್ತು. ಹಾಗಾದ್ರೆ ಹೇಗಿತ್ತು ಅನ್ನೋದನ್ನು ಹೇಳ್ತಾ ಹೋಗ್ತೀನಿ. ಅದಕ್ಕೂ ಮುನ್ನ ಒಂದು ವಿಚಾರವನ್ನು ನಾನಿಲ್ಲಿ ಪ್ರಸ್ತಾಪ ಮಾಡಬೇಕು. ಒಂದಷ್ಟು ನಮ್ಮಲ್ಲಿ ಒಳ್ಳೊಳ್ಳೆ ಸಿನಿಮಾಗಳು ಬಂದಿದೆ, ಆದರೆ ಥಿಯೇಟರ್ನಲ್ಲಿ ಹೆಚ್ಚು ದಿನ ನಿಲ್ಲಿಲ್ಲ. ಆ ಸಿನಿಮಾಗಳು ಕಳೆದು ಹೋಗೋದಕ್ಕೆ ನಾವು ಅವಕಾಶವನ್ನು ಮಾಡಿಕೊಡಬಾರ್ದು. ಆ ಕಾರಣಕ್ಕಾಗಿ ಮತ್ತೊಮ್ಮೆ ಪ್ರಸ್ತಾಪ ಮಾಡ್ತೇನೆ. ನನಗೆ ಎಲ್ಲ ಸಿನಿಮಾಗಳನ್ನು ನೋಡುವಾಗ ಆ ಒಂದಷ್ಟು ಸಿನಿಮಾಗಳ ತಲೆಯಲ್ಲಿ ಓಡ್ತಾ ಇರುತ್ತೆ, ಅಯ್ಯೋ ಆ ಸಿನಿಮಾಗಳು ಹಿಟ್ ಆಗಬೇಕಿತ್ತಲ್ಲ ಅಂತ ಹೇಳಿ. ಒಂದು ಏಳುಮಲೆ ಎನ್ನುವಂತಹ ಸಿನಿಮಾ ಥಿಯೇಟರ್ನಲ್ಲಿ ಸ್ವಲ್ಪ ದಿನಗಳ ಕಾಲ ಇತ್ತು, ಒಳ್ಳೆ ಪ್ರತಿಕ್ರಿಯೆಯೂ ಕೂಡ ಬಂದಿತ್ತು. ಆದರೆ ಹೆಚ್ಚು ದಿನಗಳ ಕಾಲ ಥಿಯೇಟರ್ನಲ್ಲಿ ಇರಲಿಲ್ಲ. ಸಾಧ್ಯ ಆದರೆ OTT ಆ ಸಿನಿಮಾ ಇದೆ, ನೋಡಿ. ಆ ಸಿನಿಮಾಗಳು ಹಾಗೆ ಕಳೆದು ಹೋಗೋದಕ್ಕೆ ನಾವು ಅವಕಾಶವನ್ನು ಮಾಡಿಕೊಡಬಾರ್ದು. ಅಂಥ ಸಿನಿಮಾಗಳು ಜೀವಂತವಾಗಿ ಇರಬೇಕು. ಒಮ್ಮೆ ಆ ಸಿನಿಮಾ ನೋಡಿ, ಬಹಳ ಚೆನ್ನಾಗಿ ಮಾಡಿರುವಂತಹ ಸಿನಿಮಾ ಅದು. ಮತ್ತೊಂದು ಸಿನಿಮಾವನ್ನು ನಾನಿಲ್ಲಿ ಪ್ರಸ್ತಾಪ ಮಾಡಬೇಕು. ಕೆರೆಬೇಟೆ ಎನ್ನುವಂತಹ ಸಿನಿಮಾ ಅದು. ಮಲೆನಾಡಿನ ಮಣ್ಣಿನ ಸೊಗಡಿನ ಸಿನಿಮಾ. ಒಂದು ಫ್ರೆಶ್ ಆಗಿರುವಂತಹ ಕಂಟೆಂಟ್, ಬಹಳ ನೀಟಾಗಿ ಮಾಡಲಾಗಿರುವಂತಹ ಸಿನಿಮಾ ಇದು. ಹೆಚ್ಚು ದಿನಗಳ ಕಾಲ ಸಿನಿಮಾ ತಂಡಕ್ಕೆ ಥಿಯೇಟರ್ನಲ್ಲಿ ಆ ಸಿನಿಮಾವನ್ನು ಉಳಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗಲಿಲ್ಲ. ಗೌರಿಶಂಕರ್ ಎನ್ನುವಂತಹ ನಟ ಅದರಲ್ಲಿ ಅಭಿನಯಿಸಿದ್ದಾರೆ. ಬಹಳ ಚೆನ್ನಾಗಿದೆ ಸಿನಿಮಾ. ಸಾಧ್ಯ ಆದರೆ ನಿಮಗೆ OTT ನಿಮಗೆ ಲಭ್ಯ ಇದೆ, ಅಮೆಜಾನ್ ಪ್ರೈಮಲ್ಲಿ ಇದೆ. ಸಾಧ್ಯ ಆದರೆ ಸಿನಿಮಾ ನೋಡಿ. ಈಗಾಗಲೇ ಯಾರಾದರೂ ನೋಡಿದ್ರೆ ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ ಹೇಗಿದೆ ಆ ಸಿನಿಮಾ ಅಂತೇಳಿ. ಯಾಕಂದ್ರೆ ಇಂತಹ ಸಿನಿಮಾಗಳು ಹಾಗೆ ಹೊರಟೋಗ್ಬಿಡಬಾರ್ದು. ಆ ಸಿನಿಮಾಗಳನ್ನ ನಾವು OTTಯಲ್ಲೋ ಅಥವಾ ಯಾವುದೋ ಒಂದು ಪ್ಲಾಟ್ಫಾರ್ಮ್ ಅಲ್ಲಿ ನಾವು ಉಳಿಸ್ಕೊಳ್ಬೇಕು. ಆ ಸಿನಿಮಾವನ್ನ ಜನ ಮತ್ತೆ ಮತ್ತೆ ನೋಡ್ತಾ ಇರಬೇಕು. ಆ ಕಾರಣಕ್ಕಾಗಿ ಅದೊಂದು ಸಿನಿಮಾವನ್ನು ಸಜೆಸ್ಟ್ ಮಾಡ್ತೀನಿ. ಈಗ ಮಾರ್ಕ್ ಸಿನಿಮಾ ವಿಚಾರಕ್ಕೆ ಬರ್ತೀನಿ. ಹೇಗಿತ್ತು ಅನ್ನೋದನ್ನ ನೋಡ್ತಾ ಹೋಗೋಣ. ಒಂದು ವೇಳೆ ಮೊದಲಿಗೆ ಇನ್ನೊಂದು ವಿಚಾರ ಏನಪ್ಪ ಅಂದ್ರೆ, ಈ ನಟ ಸುದೀಪು ಹಾಗೆ ದರ್ಶನ್ ಇವರೆಲ್ಲರ ಒಂದು ಸಂಪಾದನೆ ಏನಪ್ಪಾ ಅಂದ್ರೆ, ಅಭಿಮಾನಿಗಳನ್ನ ವಿಪರೀತವಾಗಿ ಇವರು ಸಂಪಾದನೆ ಮಾಡಿಬಿಟ್ಟಿದ್ದಾರೆ. ನಾನು ಡೆವಿಲ್ ಸಿನಿಮಾಗೆ ಹೋದಾಗಲೂ ಕೂಡ ಅದೇ ರೀತಿಯಾದಂತಹ ದೃಶ್ಯವನ್ನು ನೋಡಿದ್ದೆ. ಆ ಅಭಿಮಾನಿಗಳ ಕ್ರೇಜು, ಶಿಳ್ಳೆ, ಚಪ್ಪಾಳೆ, ಆ ಥಿಯೇಟರ್ ಮುಂದೆ ಕುಣಿಯೋದು ಅಂಥದ್ದೆಲ್ಲವೂ ಕೂಡ ಹೆಚ್ಚು ಕಡಿಮೆ ಅದೇ ರೀತಿಯಾದಂಥ ಸೀನ್ ಇವತ್ತು ಸುದೀಪ್ ಅವರ ವಿಚಾರದಲ್ಲೂ ಕೂಡ ರಿಪೀಟ್ ಆಯಿತು. ನಾನು ಹೋದಂಥ ಥಿಯೇಟರ್ನಲ್ಲಿ ಅದೇ ರೀತಿಯಾದಂಥ ವಾತಾವರಣ ಇತ್ತು. ಒಂದು ಥಿಯೇಟರ್ ಹೌಸ್ಫುಲ್, ಮತ್ತೊಂದು ಅವರ ಡ್ಯಾನ್ಸು, ಅವರ ಕ್ರೇಜು, ಶಿಳ್ಳೆ, ಚಪ್ಪಾಳೆ, ವಾಹ್ ಭಯಂಕರವಾಗಿತ್ತು. ಹೆಚ್ಚು ಕಡಿಮೆ ಒಂದು 5 ನಿಮಿಷ ಯಾವ ಡೈಲಾಗ್ ಕೂಡ ಸರಿಯಾಗಿ ಕೇಳಿಸ್ತಾ ಇರಲಿಲ್ಲ. ಅದು ಇವರೆಲ್ಲರೂ ಕೂಡ ಸಂಪಾದನೆ ಮಾಡಿರುವಂತ ಆಸ್ತಿ. ಈಗ ಸಿನಿಮಾ ಕಥೆಯ ವಿಚಾರಕ್ಕೆ ಬರೋಣ. ಒಂದು ವೇಳೆ ಕಥೆಯ ಬಗ್ಗೆ ಬಹಳ ನಿರೀಕ್ಷೆ ಏನು ಇರಲಿಲ್ಲ, ಕಾರಣ ಸುದೀಪ್ ಅವರೇ ಬೇರೆ ಬೇರೆ ಸಂದರ್ಶನದಲ್ಲಿ ಹೇಳಿಬಿಟ್ಟಿದ್ರು, ಇದು ಬಹಳ ಅಪರೂಪದ ಅಥವಾ ವಿಭಿನ್ನವಾಗಿರುವಂತಹ ಕಥೆ ಅಲ್ಲ, ಒಂದು ಸಿಂಪಲ್ ಆಗಿರುವಂತಹ ಕಥೆಯನ್ನ ಬೇರೆ ರೀತಿಯಲ್ಲಿ ಜನರಿಗೆ ತಲುಪಿಸುವಂತ ಕೆಲಸವನ್ನ ಮಾಡ್ತಾ ಇದ್ದೀವಿ ಎನ್ನುವಂತ ರೀತಿಯಲ್ಲಿ. ಇಲ್ಲೂ ಕೂಡ ಹಾಗೆ ಅನಿಸ್ತು. ಒಂದು ತುಂಬಾ ಸ್ಟ್ರೈಟ್ ಆಗಿರುವಂತಹ ಕತೆ, ವಿಪರೀತ ಟ್ವಿಸ್ಟ್, ವಿಪರೀತ ಟರ್ನ್ಸ್ ಅಂತದೇನು ಕೂಡ ಇಲ್ಲ. ಸಣ್ಣ ಪುಟ್ಟ ಏನೋ ಒಂದಷ್ಟು ಟ್ವಿಸ್ಟ್ಗಳಿದ್ದಾವೆ. ಜೊತೆ ಕಥೆಯನ್ನು ನಿರೀಕ್ಷಣೆ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ ಎನ್ನುವ ರೀತಿಯಲ್ಲೂ ಕೂಡ ಇಲ್ಲ. ಮುಂದೆ ಏನಾಗುತ್ತೆ ಅನ್ನೋದನ್ನ ನಾವು ನಿರೀಕ್ಷೆಯನ್ನು ಕೂಡ ಮಾಡ್ತಾ ಹೋಗ್ಬೋದು. ಇತ್ತೀಚೆಗೆ ಒಂದಷ್ಟು ಸಿನಿಮಾಗಳು ಹಾಗೂ ಕೂಡ ಬರ್ತಿದ್ದಾವೆ. ಅಂದ್ರೆ ಸ್ಟ್ರೈಟ್ ಆಗಿ ಕಥೆಯನ್ನು ಹೇಳ್ಕೊಂಡು ಹೋಗ್ತಾರೆ, ಜನರಿಗೂ ಕೂಡ ಹೀಗೆ ಆಗುತ್ತೆ ಅಂತಲೂ ಕೂಡ ಗೊತ್ತಿರುತ್ತೆ. ಆದ್ರೂ ಕೂಡ ಜನ ಕುತೂಹಲದಿಂದ ಆ ಸಿನಿಮಾವನ್ನು ನೋಡ್ಕೊಂಡು ಹೋಗ್ತಾರೆ. ಅದೇ ರೀತಿಯಾದಂತಹ ಕಥೆ ಇದು. ಮ್ಯಾಕ್ಸ್ ಸಿನಿಮಾದಲ್ಲೂ ಕೂಡ ನಾವು ನೋಡಿದ ಹಾಗೆ ಸಸ್ಪೆಂಡ್ ಆಗಿರುವಂತ ಓರ್ವ ಪೊಲೀಸ್ ಆಫೀಸರ್, ಇಲ್ಲೂ ಕೂಡ ಅದೇ ರಿಪೀಟ್ ಆಗಿದೆ. ಸಸ್ಪೆಂಡ್ ಆಗಿರುವಂತ ಓರ್ವ ಪೊಲೀಸ್ ಆಫೀಸರ್ ಸುದೀಪ್, ಮಾರ್ಕ್ ಅಂತ ಹೇಳಿ ಅವರ ಪಾತ್ರದ ಹೆಸರು ಅದು. ಏನಾಗುತ್ತೆ ಅಂದ್ರೆ, ಒಂದಷ್ಟು ಮಕ್ಕಳು ಸಾಲು ಸಾಲಾಗಿ ಕಿಡ್ನಾಪ್ ಆಗಿರ್ತಾರೆ ಒಂದು ಕಡೆಯಿಂದ. ಮತ್ತೊಂದು ಕಡೆಯಿಂದ ಓರ್ವ ಗೃಹ ಸಚಿವ ಇರ್ತಾನೆ, ಆತ CM ಆಗಬೇಕು ಎನ್ನುವ ರೀತಿಯಲ್ಲಿ ಪ್ರಯತ್ನವನ್ನು ಪಡ್ತಿರ್ತಾನೆ. ಆದರೆ ಆತನ ಬ್ಯಾಕ್ಗ್ರೌಂಡ್ ಹೇಗಿರುತ್ತೆ ಅಂದ್ರೆ, ಕ್ರಿಮಿನಲ್ ಬ್ಯಾಕ್ಗ್ರೌಂಡ್ ಇರುತ್ತೆ. ಆತ CM ಆಗೋದಿಕ್ಕೂ ಈ ಮಕ್ಕಳು ಕಿಡ್ನಾಪ್ ಆಗಿರೋದಿಕ್ಕೂ ಹೋಗಿ ಬಂದು ಎಲ್ಲವೂ ಕೂಡ ಕೊನೆಯದಾಗಿ ಲಿಂಕ್ ಆಗ್ತಾ ಹೋಗುತ್ತೆ. ಆ ಸವಾಲುಗಳನ್ನು, ಅಂದ್ರೆ ಮಕ್ಕಳು ಕಿಡ್ನಾಪ್ ಆಗಿದ್ದು, ಜೊತೆಗೆ ಒಬ್ಬ ಕ್ರಿಮಿನಲ್ CM ಆಗಬೇಕು ಅಂತ ಪ್ರಯತ್ನ ಪಡ್ತಾ ಇರೋದು, ಆ ಸವಾಲುಗಳನ್ನ ಹೀರೋ ಇಲ್ಲಿ ಹೇಗೆ ಫೇಸ್ ಮಾಡ್ತಾ ಹೋಗ್ತಾನೆ ಹಂತ ಹಂತವಾಗಿ ಅನ್ನೋದನ್ನೇ ಇಲ್ಲಿ ನೀಟಾಗಿ ಹೇಳ್ಕೊಂಡು ಹೋಗುವಂತ ಕೆಲಸವನ್ನ ಮಾಡಿದ್ದಾರೆ. ಅಂದ್ರೆ ಸಿಂಪಲ್ ಆಗಿರುವಂತಹ ಕತೆ, ಅದೇ ಡ್ರಗ್ಸ್ ಮಾಫಿಯಾ, ಅದೇ ಮಕ್ಕಳ ಕಿಡ್ನಾಪ್ ವಿಚಾರ, ಅದೇ ಒಂದಷ್ಟು ಪೊಲಿಟಿಕಲ್ ಡ್ರಾಮಾ, ಬೇರೆ ಬೇರೆ ಕಡೆಗಳಲ್ಲೂ ಕೂಡ ಈ ಕಥೆಯನ್ನು ನೋಡಿದ್ದೇವೆ. ಹೆಚ್ಚು ಕಡಿಮೆ ಇಲ್ಲೂ ಕೂಡ ಅದೇ ರಿಪೀಟ್ ಆಗಿದೆ. ಕಥೆಯಲ್ಲಿ ತೀರಾ ಹೊಸತನ, ತೀರಾ ವಿಭಿನ್ನ, ತೀರಾ ಅಪರೂಪ ಅಂತದೇನು
ಏನು ಕೂಡ ಇಲ್ಲ. ಈಗಾಗಲೇ ಬೇರೆ ಬೇರೆ ಸಿನಿಮಾಗಳಲ್ಲಿ ಬಂದಿರುವ ರೀತಿಯಾದಂತಹ ಕತೆ, ಆದರೆ ಅದನ್ನು ಹೇಳೋದನ್ನ ಭಿನ್ನವಾಗಿ ಹೇಳುವಂತ ಪ್ರಯತ್ನವನ್ನ ಪಟ್ಟಿದ್ದಾರೆ. ಇನ್ನುಳಿದಂತೆ ಮ್ಯಾಕ್ಸ್ ಸಿನಿಮಾದಲ್ಲಿ ಹೇಗೆ ನಾವು ಕತ್ತಲೆಯಲ್ಲೇ ನೋಡ್ತಾ ಹೋಗ್ತೀವಿ, ಒಂದು ರಾತ್ರಿ ನಡೆಯುವಂತ ಕತೆ ಅದು. ಆದ್ರೆ ಇಲ್ಲಿ ಒಂದು ರಾತ್ರಿ ಅಲ್ಲ, ಸ್ವಲ್ಪ ಸಮಯ ಇಲ್ಲಿ ಎಕ್ಸ್ಟೆಂಡ್ ಆಗಿದೆ. ಹೆಚ್ಚು ಕಡಿಮೆ 1.5 ರಿಂದ 2 ದಿನಗಳ ಕಾಲ ನಡೆಯುವಂತ ಕತೆ. ಆಗಾಗ ನಮಗೆ ಬೆಳಕು ಕಾಣುತ್ತೆ, ಅಂದ್ರೆ ಹಗಲಿನಲ್ಲೂ ಕೂಡ ಒಂದಷ್ಟು ದೃಶ್ಯಗಳಿದ್ದಾವೆ, ಆದರೆ ಬಹುತೇಕ ಎಲ್ಲವೂ ಕೂಡ ರಾತ್ರಿಯ ದೃಶ್ಯಗಳೇ ಈ ಸಿನಿಮಾದಲ್ಲೂ ಕೂಡ ಕಂಡು ಬರ್ತಾ ಹೋಗುತ್ತೆ. ಇನ್ನು ಪರ್ಫಾರ್ಮೆನ್ಸ್ ವಿಚಾರಕ್ಕೆ ಬರೋದಾದ್ರೆ, ಹೇಗೆ ಅಭಿನಯಿಸಿದ್ದಾರೆ ಇನ್ನು ನೋಡ್ತಾ ಹೋಗೋದಾದ್ರೆ, ಸುದೀಪ್ ಅವರು ಈ ಸಿನಿಮಾ ಪೂರ್ತಿ ಆಕ್ರಮಿಸಿಕೊಂಡು ಬಿಟ್ಟಿದ್ದಾರೆ. ಮ್ಯಾಕ್ಸ್ ಸಿನಿಮಾದಲ್ಲೂ ಕೂಡ ಅದೇ ರೀತಿಯಾಗಿ ಇಡೀ ಸಿನಿಮಾವನ್ನು ಆಕ್ರಮಿಸಿಕೊಂಡಿದ್ರು. ಈ ಸಿನಿಮಾದಲ್ಲೂ ಕೂಡ ಸುದೀಪ್ ಅವರು ಆಕ್ರಮಿಸಿಕೊಂಡು ಬಿಟ್ಟಿದ್ದಾರೆ. ಒಂದೇ ಕಾಸ್ಟ್ಯೂಮ್ ನಲ್ಲಿ ಬಹುತೇಕ ಇಡೀ ಸಿನಿಮಾದಲ್ಲಿ ಅವರು ಕಾಣಿಸ್ಕೊಳ್ತಾರೆ. ಬೇರೆ ಕಾಸ್ಟ್ಯೂಮ್ ಅಂತದೇನು ಕೂಡ ಇಲ್ಲ, ಆಲ್ಮೋಸ್ಟ್ ಒಂದೇ ಕಾಸ್ಟ್ಯೂಮ್ ನಲ್ಲಿ ಕಾಣಿಸ್ಕೊಂಡಿದ್ದಾರೆ. ಅದ್ಭುತವಾಗಿ ಡ್ಯಾನ್ಸ್ ಕೂಡ ಮಾಡಿದ್ದಾರೆ, ಒಳ್ಳೊಳ್ಳೆ ಫೈಟ್ಗಳನ್ನು ಕೂಡ ಮಾಡಿದ್ದಾರೆ. ಅಭಿನಯದ ಬಗ್ಗೆ ಅಂತೂ ನಾವು ಮಾತನಾಡುವ ಹಾಗಿಲ್ಲ, ಅಭಿನಯ ಚಕ್ರವರ್ತಿ ಎನ್ನುವ ರೀತಿಯಲ್ಲಿ ಹೇಳ್ತವೆ. ಅದ್ಭುತವಾದಂಥ ನಟ, ಕನ್ನಡ ಸಿನಿಮಾ ಇಂಡಸ್ಟ್ರಿ ಇರುವಂಥ ಒಂದಷ್ಟು ಅದ್ಭುತ ನಟರಲ್ಲಿ ಸುದೀಪ್ ಅವರು ಕೂಡ ಪ್ರಮುಖವಾಗಿ ಕಾಣಿಸ್ಕೊಳ್ತಾರೆ. ಅದರಲ್ಲಿ ಯಾವುದೇ ಡೌಟ್ ಕೂಡ ಇಲ್ಲ, ಅದ್ಭುತವಾದಂಥ ನಟ. ಈ ಸಿನಿಮಾದಲ್ಲೂ ಕೂಡ ಅವರ ನಟನೆಯ ಬಗ್ಗೆ ಬೇರೆ ಮಾತೇ ಇಲ್ಲ. ಇಡೀ ಸಿನಿಮಾವನ್ನ ಕಂಪ್ಲೀಟ್ ಆಗಿ ಆಕ್ರಮಿಸಿಕೊಂಡು ಬಹಳ ನೀಟಾಗಿ ಸುದೀಪ್ ಅವರು ತಮ್ಮ ಪಾತ್ರದ ಮೂಲಕ ಎತ್ಕೊಂಡು ಹೋಗಿದ್ದಾರೆ. ಅವರ ಇಂಟ್ರೊಡಕ್ಷನ್ ಸೀನ್ ಕೂಡ ಬಹಳ ಚೆನ್ನಾಗಿದೆ. ಅದಾದ ಬಳಿಕ ಬರುವಂತ ಒಂದಷ್ಟು ಡ್ಯಾನ್ಸ್ಗಳು, ಅಂದ್ರೆ ಡ್ಯಾನ್ಸ್ ಏನು ವಿಪರೀತ ತುರುಕಿಲ್ಲ ಅಂತದೇನು ಕೂಡ ಮಾಡಿಲ್ಲ, ಅದನ್ನು ಕೂಡ ಬಹಳ ಚೆನ್ನಾಗಿ ಮಾಡ್ಕೊಂಡು ಹೋಗಿದ್ದಾರೆ. ಇನ್ನುಳಿದಂತೆ ಬೇರೆ ಪಾತ್ರಧಾರಿಗಳನ್ನು ನೋಡ್ತಾ ಹೋಗೋದಾದ್ರೆ, ನಿಮಗೆ ವಿಲನ್ಸ್ಗಳ ದಂಡೆ ಇದೆ, ವಿಪರೀತ ನಟರಲ್ಲಿ ತುಳುಕಿಸಿದ್ದಾರೆ. ಬಹುತೇಕರು ಯಾರು ಕೂಡ ಕನ್ನಡದವರಲ್ಲ, ಗೋಪಾಲಕೃಷ್ಣ ದೇಶಪಾಂಡೆ ಇಂಥವ್ರು ಕೆಲವೊಬ್ರು ಬಿಟ್ಟರೆ ಬಹುತೇಕರೆಲ್ಲರೂ ಕೂಡ ತಮಿಳು, ಮಲಯಾಳಂ ಈ ಇಂಡಸ್ಟ್ರಿಯವರೇ ಇದ್ದಾರೆ. ನವೀನ್ ಚಂದ್ರ ಮೂಲತಃ ಕರ್ನಾಟಕದವರು, ಅವರು ಸದ್ಯ ತಮಿಳು ತೆಲುಗುನಲ್ಲಿ ಬಹಳ ಫೇಮಸ್ ಆಗಿದ್ರು, ಹೀರೋ ಆಗಿಯೂ ಕೂಡ ಅಭಿನಯಿಸ್ತಿದ್ದಾರೆ. ಇಲ್ಲಿ ಮೇನ್ ವಿಲನ್ ಆಗಿದ್ದಾರೆ, ಚೆನ್ನಾಗಿ ಮಾಡಿದ್ದಾರೆ. ಅಂದ್ರೆ ಅವ್ರ ಪಾತ್ರವೇ ಆಗಿದೆ, ಅಂದ್ರೆ ಅವರಿಗೆ ಅಭಿನಯಿಸೋಕೆ ಬಹಳ ಅವಕಾಶ ಸಿಕ್ಕಿಲ್ಲ. ಬಹುತೇಕ ಸಂದರ್ಭದಲ್ಲಿ ಅವರು ಕಿರಿಚ್ತಾನೆ ಇರ್ತಾರೆ, ಕಿರಿಚಾಟ ಅರಿಚಾಟ ಆ ರೀತಿಯಾಗಿ ಜೋರಾಗಿದೆ. ಹಾಗೆ ಶೈನ್ ಎನ್ನುವಂತ ಅವ್ರು ಮಲಯಾಳಂ ನಟ ಇದ್ದಾರೆ, ಬಹಳ ಇಷ್ಟಪಡುವಂತ ನಟ ಅವರು ಕೂಡ ಈ ಸಿನಿಮಾದಲ್ಲಿ ಒಂದು ಪ್ರಮುಖ ಪಾತ್ರ ವಹಿಸಿದ್ದಾರೆ. ಅವರಿಗೂ ಕೂಡ ಹೆಚ್ಚು ಅಭಿನಯಿಸೋಕೆ ಅವಕಾಶ ಸಿಕ್ಕಿಲ್ಲ. ಇನ್ನು ಯೋಗಿ ಬಾಬು ಕಾಮಿಡಿ ಪಾತ್ರ, ಅವರೇನು ಅವಶ್ಯಕತೆ ಇರಲಿಲ್ಲ ಅಂತ ಅನ್ಸುತ್ತೆ, ಆದ್ರೆ ತಮಿಳು ನಿರ್ದೇಶಕರಾಗಿರುವ ಕಾರಣಕ್ಕಾಗಿ ಅವರು ಕ್ಯಾಸ್ಟ್ ಮಾಡಿದಾರೆ ಅಂತ ಕಾಣುತ್ತೆ. ಇನ್ನುಳಿದಂತೆ ಇನ್ನು ಗಮನ ಸೆಳೆಯುವಂತ ಪಾತ್ರಗಳು ಇನ್ಯಾವುದು ಕೂಡ ಅಂಥದ್ದೇನು ಇಲ್ಲ. ವಿಲನ್ಸ್ಗಳ ದಂಡೆ ಇಲ್ಲಿ ತುಂಬಿ ಹೋಗ್ಬಿಟ್ಟಿದೆ. ಅದೇ ರೀತಿಯಾಗಿ ಒಂದು ಮೈನಸ್ ಅಂದ್ರೆ ಈ ಪಾತ್ರದ ವಿಚಾರದಲ್ಲಿ ಓರ್ವ ಲೇಡಿ ಪೊಲೀಸ್ ಆಫೀಸರ್ ಇದ್ದಾರೆ. ಮ್ಯಾಕ್ಸ್ನಲ್ಲಿ ನಿಮಗೆ ಗೊತ್ತಿದೆ ಆ ಪಾತ್ರವನ್ನು ಯಾರು ನಿರ್ವಹಿಸಿದ್ರು ಎನ್ನುವ ರೀತಿಯಲ್ಲಿ. ಇಲ್ಲೂ ಓರ್ವ ಲೇಡಿ ಪೊಲೀಸ್ ಆಫೀಸರ್ ಇದ್ದಾರೆ. ನಾನು ಬಹಳ ನಿರೀಕ್ಷೆ ಇಟ್ಕೊಂಡಿದ್ದೆ, ಅಂದ್ರೆ ಬೇರೆ ಯಾರಾದರೂ ಇರಬಹುದು ಎನ್ನುವ ರೀತಿಯಲ್ಲಿ. ಅಂದ್ರೆ ಇವರು ಅಭಿನಯ ಚೆನ್ನಾಗಿ ಮಾಡಿಲ್ಲ ಅಂತ ಹೇಳ್ತಿಲ್ಲ, ಸಿಕ್ಕಂತ ಅವಕಾಶವನ್ನ ಚೆನ್ನಾಗಿ ಬಳಸ್ಕೊಂಡಿದ್ದಾರೆ. ಆದ್ರೆ ಲೇಡಿ ಪೊಲೀಸ್ ಆಫೀಸರ್ ಅಂದಾಗ ಅವರಿಗೆ ಇಲ್ಲಿ ಫೈಟ್ ಸೀನ್, ಅಂದ್ರೆ ಆಕ್ಷನ್ ಸೀನ್ ಅಂತದೆಲ್ಲವೂ ಕೂಡ ಇದೆ. ಒಂದು ಖಡಕ್ ಆಗಿರುವಂತ ಪಾತ್ರ ನಿರ್ವಹಿಸುವಂತ ಪಾತ್ರಧಾರಿ ಬೇಕು ಅಂತ ನಾವು ನಿರೀಕ್ಷೆ ಮಾಡ್ತೀವಿ, ಆದ್ರೆ ಇಲ್ಲಿ ಹಾಗಿಲ್ಲ. ಇವರೇನು ಅಂದ್ರೆ ಮುದ್ದಾಗಿರುವಂತ ಹೀರೋಯಿನ್ ಇವರು, ಅಥವಾ ಒಂದು ಮುದ್ದಾಗಿರುವಂತ ಓರ್ವ ನಟಿ. ಆ ನಟಿಯನ್ನು ನಾವು ಪೊಲೀಸ್ ಆಫೀಸರ್ ಪಾತ್ರದಲ್ಲಿ ನೋಡೋದು ಬಹಳ ಕಷ್ಟ ಆಗುತ್ತೆ. ನನಗವ್ರ ಪಾತ್ರ ಬಂದಾಗಲೆಲ್ಲ ಒಂಥರ ಸ್ವಲ್ಪ ಯಾಕೋ ಇವ್ರು ಸರಿಯಾಗ್ಲಿಲ್ವಲ್ಲ, ಬೇರೆ ಯಾರಾದ್ರೂ ಇರಬೇಕಿತ್ತು ಎನ್ನುವ ರೀತಿಯಲ್ಲಿ ಅನಿಸ್ತು. ಅಂದ್ರೆ ನಾನು ಅವ್ರನ್ನ ಇದು ಮಾಡ್ತಾ ಇಲ್ಲ, ಅವ್ರು ಚೆನ್ನಾಗಿ ಅಭಿನಯಿಸಿದ್ದಾರೆ, ಆದ್ರೆ ಮುದ್ದಾಗಿರುವಂತ ಪಾತ್ರಕ್ಕೆ ಬಹಳ ಚೆನ್ನಾಗಿ ಕಾಣಿಸ್ತಾರೆ. ಆದ್ರೆ ಈ ಪಾತ್ರಕ್ಕೆ ಅಷ್ಟು ಸೂಟ್ ಆಗಿಲ್ಲ ಅಂತ ನನಗೆ ಅನಿಸ್ತಾ ಇದೆ. ಇದು ಪಾತ್ರಧಾರಿಗಳ ವಿಚಾರ. ಅದ್ರ ಆಚೆಗೆ ನೀನು ಸಿನಿಮಾಗಳಲ್ಲಿ ರೊಮ್ಯಾನ್ಸ್ ಸೀನು ಅದು ಇದು ಎಲ್ಲ ತುಂಬಿ ತುಳುಕ್ತಾರಲ್ಲ, ತುರುಕಿರ್ತಾರಲ್ಲ, ಇದ್ರಲ್ಲಿ ಅಂಥದ್ದೇನು ಕೂಡ ಇಲ್ಲ. ರೊಮ್ಯಾಂಟಿಕ್ ಸೀನ್ ಅಂಥದ್ದೇನು ಕೂಡ ಇಲ್ಲ, ಯಾಕಂದ್ರೆ ಈ ಸಿನಿಮಾದಲ್ಲಿ ಹೀರೋಯಿನ್ನೇ ಇಲ್ಲ. ಇರುವಂಥ ಹಾಡುಗಳೆಲ್ಲವೂ ಕೂಡ ಸೂಕ್ತವಾಗಿ ಇದ್ದಾವೆ. ಅದರಲ್ಲಿ ಒಂದು ಕಾಳಿ ಹಾಡು ಬರುತ್ತೆ ಅಥವಾ ಕಾಳಿ ಸೀಕ್ವೆನ್ಸ್ ಬರುತ್ತೆ, ಅದಂತೂ ಬಹಳ ಚೆನ್ನಾಗಿದೆ. ಇನ್ನು ಎಕ್ಸ್ಟ್ರಾ ಏನು ಈ ಸಿನಿಮಾದಲ್ಲಿ ತುರುಕಿದ ರೀತಿಯಲ್ಲಿ ನಮಗೆ ಕಾಣ್ತಾ ಹೋಗೋದಿಲ್ಲ. ಇದು ಸಿನಿಮಾದ ಆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ. ಇನ್ನು ಅದರ ಆಚೆಗೆ ಸಿನಿಮಾದ ಮೈನಸ್ ಪಾಯಿಂಟ್ಸ್ಗಳೇನಾದರೂ ಇದಾವ ಅಂತ ನಾವು ಗಮನಿಸ್ತಾ ಹೋಗೋದಾದ್ರೆ, ಇದು ಮ್ಯಾಕ್ಸ್ನ ನೆಕ್ಸ್ಟ್ ವರ್ಷನ್ ಅಷ್ಟೇ. ಅಂದರೆ ಮ್ಯಾಕ್ಸನ್ನ ಮೀರಿ ಇದರಲ್ಲಿ ಇನ್ನೇನೋ ನಾವು ಯೋಚನೆ ಮಾಡೋದಕ್ಕೆ ಸಾಧ್ಯ ಇಲ್ಲ. ಮ್ಯಾಕ್ಸ್ ಬಂದಾಗ ನಮಗೆ ತೀರಾ ಫ್ರೆಶ್ ಆಗಿರುವಂಥ ಕಂಟೆಂಟ್ ಅಂತ ಅನಿಸ್ತಾ ಇತ್ತು, ಯಾಕಂದ್ರೆ ಆ ರೀತಿಯಾಗಿ ಕನ್ನಡ ಸಿನಿಮಾಗಳು ಬಂದಿರಲಿಲ್ಲ ಹೆಚ್ಚಾಗಿ. ಈಗ ಮಾರ್ಕ್ ಬಂದಾಗ ನಮಗೆ, ಈಗ ಆಲ್ರೆಡಿ ಮ್ಯಾಕ್ಸ್ ನೋಡಿದ್ವಲ್ಲ, ಹೀಗಾಗಿ ಮಾರ್ಕ್ ಬಂದಾಗ ನಮಗೆ ಈ ಮ್ಯಾಕ್ಸ್ ಹೊರತಾಗಿ ಇದನ್ನು ಬೇರೆ ಏನೋ ನಾವು ನಿರೀಕ್ಷೆ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಹಾಗೆ ಸಿನಿಮಾ ತಂಡದವ್ರು ನಮ್ಮಲ್ಲೇನು ಭಾರಿ ಭರವಸೆಯನ್ನು ಕೂಡ ಮೂಡಿಸಿರ್ಲಿಲ್ಲ, ಈ ಸಿನಿಮಾ ಹಾಗಿರುತ್ತೆ ಹೀಗಿರುತ್ತೆ ಅನ್ನುವ ರೀತಿಯಲ್ಲಿ. ಯಾಕಂದ್ರೆ ನಟ ಸುದೀಪ್ ನನ್ನ ಪ್ರಕಾರ ಬಿಲ್ಲರಂಗ ಭಾಷಾ ಆ ಸಿನಿಮಾದಲ್ಲಿ ತಮ್ಮಂತಾವು ಪೂರ್ತಿ ತೊಡಗಿಸ್ಕೊಂಡಿದ್ದಾರೆ ಅನ್ಸುತ್ತೆ. ಆ ಸಿನಿಮಾ ಗ್ಯಾಪ್ ಅಲ್ಲಿ ತುಂಬಾ ಗ್ಯಾಪ್ ಆಗಬಾರ್ದು ಎನ್ನುವ ಕಾರಣಕ್ಕೆ ಬಹಳ ವೇಗವಾಗಿ ಈ ಸಿನಿಮಾವನ್ನ ಮಾಡಿ ಮುಗಿಸಿದ ರೀತಿಯಲ್ಲಿ ಕಾಣಿಸ್ತಾ ಇದ್ದಾರೆ. ಹೀಗಾಗಿ ತೀರಾ ಹೊಸತನ, ತೀರಾ ಅತ್ಯದ್ಭುತ ಕನ್ನಡ ಸಿನಿಮಾ ಇಂಡಸ್ಟ್ರಿಗೊಂದು ವಿಭಿನ್ನವಾದಂಥ ಕೊಡುಗೆ ಆ ರೀತಿಯನ್ನು ನಮಗೆ ಈ ಸಿನಿಮಾದಲ್ಲಿ ಅನಿಸ್ತಾ ಹೋಗೋದಿಲ್ಲ. ಯಾಕಂದ್ರೆ ಮ್ಯಾಕ್ಸ್ ಅನ್ನ ನೋಡಿದ ಕಾರಣಕ್ಕಾಗಿ ಮ್ಯಾಕ್ಸ್ನ ಇನ್ನೊಂದು ರೀತಿ ಅಥವಾ ಇನ್ನೊಂದು ವರ್ಷನ್ ಎನ್ನುವ ರೀತಿಯಲ್ಲಿ ನಮಗಿಲ್ಲಿ ಅನಿಸ್ತಾ ಹೋಗುತ್ತೆ. ಹಾಗೆ ಕಥೆಯ ಬಗ್ಗೆ ನಾನು ಆಗ್ಲೇ ಹೇಳಿದೆ, ಬಹಳ ವಿಭಿನ್ನತೆ ಅಂಥದ್ದೇನು ಕೂಡ ಇಲ್ಲ. ಅಥವಾ ಸಿನಿಮಾದಲ್ಲಿ ಏನಾದರೂ ಅಚ್ಚರಿಯಾದಂಥ ವಿಚಾರಗಳಿದ್ದಾವ ಅಂದ್ರೆ
ಅಂಥದ್ದು ಏನೂ ಇಲ್ಲ. ಹಾಗಂತೇಳಿ ಇದು ಕೆಟ್ಟ ಸಿನಿಮಾ ಅಂತೂ ಅಲ್ಲ. ನಮ್ಮನ್ನು ಆರಾಮಾಗಿ ನೋಡಿಸ್ಕೊಂಡು ಹೋಗುತ್ತೆ, ಆರಾಮಾಗಿ ನಾವು ಥಿಯೇಟ್ರಲ್ಲಿ ಇದ್ದಷ್ಟು ಹೊತ್ತುಗಳ ಕಾಲ ಎಂಜಾಯ್ ಮಾಡ್ಕೊಂಡು ಬರ್ಬೋದು. ಅದಾದ ಬಳಿಕ ಸಿನಿಮಾವನ್ನು ಮರೆತು ಬಿಡ್ತೀವಿ ನಾವು. ಅಂದರೆ ಒಂದೇ ಸಿನಿಮಾಗಳು ಹೇಗೆ ಅಂದರೆ ಥಿಯೇಟ್ರಿಂದ ಹೊರಗಡೆ ಬಂದ ಮೇಲೂ ಕೂಡ ನಮ್ಮನ್ನು ತಲೆಯಲ್ಲಿ ಕಾಡ್ತಾ ಇರ್ತವೆ, ತಲೆಯಲ್ಲಿ ವಿಪರೀತ ಯೋಚನೆ ಮಾಡುವ ರೀತಿಯಲ್ಲಿ ಮಾಡುತ್ತಲ್ಲ, ಆ ರೀತಿಯಾದಂಥ ಸಿನಿಮಾ ಏನೂ ಅಲ್ಲ. ಆರಾಮಾಗಿ ಈ ಸಿನಿಮಾವನ್ನು ನೋಡ್ಕೊಂಡು ಹೋಗ್ಬೋದು. ಆದರೆ ನಂಗೆ ಅನ್ಸೋದೇನಪ್ಪ ಅಂದರೆ ನಟ ಸುದೀಪ್ ಅವ್ರನ್ನ ನೋಡಿದಾಗ ಓರ್ವ ಅದ್ಭುತವಾದಂಥ ನಟ, ಆ ಅದ್ಭುತವಾದಂಥ ನಟನಾ ಕೌಶಲ್ಯವನ್ನು ಸಂಪೂರ್ಣವಾಗಿ ಬೆಳೆಸ್ಕೊಳ್ಳೋದಕ್ಕೆ ಯಾವುದಾದ್ರೂ ಒಂದು ಸಿನಿಮಾ ಬರಬೇಕು ಅಂತ ನಿರೀಕ್ಷೆ. ನಾನು ವಿಕ್ರಾಂತ್ ರೋಣ ಮೇಲೆ ಅಂಥದ್ದೇ ನಿರೀಕ್ಷೆ ಇಟ್ಕೊಂಡಿದ್ದೆ, ಬಟ್ ಆ ರೀತಿಯಾಗಿ ಅದು ತೀರಾ ವರ್ಕೌಟ್ ಆಗಲಿಲ್ಲ. ಮ್ಯಾಕ್ಸ್ನಲ್ಲಿ ಚೆನ್ನಾಗಿತ್ತು, ಒಂದೊಳ್ಳೆ ಫ್ರೆಶ್ ಆಗಿರುವಂಥ ಕಂಟೆಂಟು, ಓಕೆ. ಇನ್ನು ಅದನ್ನು ಮೀರಿ ಇನ್ನೇನೋ ನಿರೀಕ್ಷೆ ಮಾಡ್ತಾ ಇದೀವಿ ಸುದೀಪ್ ಅವರಿಂದ. ಯಾಕಂದರೆ ಒಂದು ಅದ್ಭುತವಾದಂಥ ನಟನ ಕೌಶಲ್ಯ ಇರುವಂಥ ನಟ. ಈಗ ಸಿನಿಮಾದಲ್ಲಿ ಅವ್ರನ್ನ ಯಾವ ರೀತಿ ಬಳಸ್ಕೊಂಡಿದ್ರು ನೀವೆಲ್ಲರೂ ಕೂಡ ಗಮನಿಸಿದ್ರಿ. ಆ ರೀತಿಯಾಗಿ ಇನ್ನೊಂದು ಏನೋ ಬೇಕು ಅಂತ ನಮಗೆ ಸಿನಿಮಾ ಪೂರ್ತಿ ನೋಡುವಾಗ ಅನಿಸ್ತಾ ಹೋಗುತ್ತೆ. ಅದೇನೋ ಒಂದಷ್ಟು ಇಲ್ಲಿ ಮಿಸ್ ಆಗಿದೆ. ಇನ್ನು ತೀರಾ ಸಿನಿಮಾದಲ್ಲಿ ಲಾಜಿಕನ್ನು ಹುಡ್ಕೋದಕ್ಕೆ ಸಾಧ್ಯ ಆಗೋದಿಲ್ಲ, ಅಥವಾ ಇನ್ನೇನೋ ಇಲ್ಲ. ಮತ್ತು ಸುದೀಪ್ ಅವ್ರ ಕಾಸ್ಟ್ಯೂಮ್ ಕೂಡ ಅಂದೆ, ಕೊನೆಯವರೆಗೂ ಒಂದೇ. ಅದು ಒಮ್ಮೊಮ್ಮೆ ಒಂದು ರೀತಿಯಲ್ಲಿ ಒಂಥರ ಏಕತಾನತೆ ಅಂತ ಅನಿಸ್ತಾ ಹೋಗುತ್ತೆ. ಮತ್ತು ಬರೀ ಕತ್ಲೆ ಶೂಟಿಂಗ್ ಆದ ಕಾರಣಕ್ಕಾಗಿ ಮ್ಯಾಕ್ಸ್ ಬಿಟ್ಟು ಇದರಲ್ಲೇನೋ ವಿಶೇಷವಾಗಿದೆ ಅಂತ ನಾವು ಹೇಳೋದಕ್ಕೆ ಸಾಧ್ಯ ಆಗೋದಿಲ್ಲ. ಹೀಗಾಗಿ ಇದು ಓಕೆ, ಮಾರ್ಕ್ ಓಕೆ, ಬಟ್ ಇದನ್ನು ಇನ್ನೂ ಕಂಟಿನ್ಯೂ ಮಾಡಿಬಿಟ್ರೆ ಜನರಿಗೆ ಸ್ವಲ್ಪ ಬೋರ್ ಆಗಬಹುದು, ಜನರಿಗೆ ಇನ್ನೇನೋ ಹೊಸ್ತು ಬೇಕು ಅಂತ ಅನಿಸುವ ರೀತಿಯಲ್ಲಿ ಅನಿಸ್ಬೋದು. ಒಟ್ಟಾರೆಯಾಗಿ ಇದು ಮಾರ್ಕ್. ಆರಾಮಾಗಿ ನೀವು ನೋಡ್ಕೊಂಡು ಬರ್ಬೋದು. ಹಂಗಂತೇಳಿ ಇನ್ನೇನೋ ಭಾರೀ ನಿರೀಕ್ಷೆ ಮಾಡ್ತೀವಿ ಅಂತೇಳಿ ಮಾರ್ಕ್ ಸಿನಿಮಾದಿಂದ ನಾವು ನಿರೀಕ್ಷೆ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. BGM ಅಂತೂ ಭಾಳ ಇಷ್ಟ ಆಗುತ್ತೆ, ಅಜನೀಶ್ ಲೋಕನಾಥ್ ಅವ್ರದ್ದು. ಕೊನೆವರೆಗೂ ನಿಮ್ಗೆ ಆ BGM ತಲೆ ಡಿಗ್ ಬಾರಿಸ್ತಾ ಇರುತ್ತೆ. ನೀವು ಕೂಡ ಆಗಾಗ ಗುನುಗ್ತಾ ಇರ್ತೀರಿ. ಆ ರೀತಿಯಾಗೆಲ್ಲವೂ ಕೂಡ ಇದೆ. ಇಷ್ಟೇ, ಇನ್ನೇನು ಹೆಚ್ಚು ಹೇಳಿಬಿಟ್ರೆ ನಾನು ಕಥೆಯನ್ನು ಬಿಟ್ಕೊಟ್ಟಂಗೆ ಆಗುತ್ತೆ, ಅಥವಾ ಇನ್ನು ಭಾರೀ ಹೇಳೋದು ಅಂಥ ವಿಚಾರಗಳು ಅಂಥದ್ದೇನಿಲ್ಲ ಸಿನಿಮಾದಲ್ಲಿ. ನಿಮ್ಗೆ ಏನಿಸ್ತು ಈಗಾಗಲೇ ನೋಡಿದರೆ ಅದನ್ನು ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ. ಧನ್ಯವಾದ ವಿಡಿಯೋ ನೋಡಿದ್ದಕ್ಕಾಗಿ.